ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 303 ಪಾಯಿಂಟ್ಸ್ ಗೈನ್ ಆಗಿ 60,261ಗೆ ಕ್ಲೋಸ್ ಆಗಿದೆ. ನಿಫ್ಟಿ 98 ಪಾಯಿಂಟ್ಸ್ ಗೈನ್ ಆಗಿ 17,956 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 289 ಪಾಯಿಂಟ್ಸ್ ಗೈನ್ ಆಗಿ 42,371 ಕ್ಲೋಸ್ ಆಗಿದೆ. ಇವತ್ತು ಎಫ್ಐಸು ಇಂಡಿಯನ್ ಇಕ್ವಿಟಿ ಮಾರ್ಕೆಟಲ್ಲಿ 2,422 ಕ್ರೋಸ್ ಸೆಲ್ ಮಾಡಿದ್ರೆ ಡಿಐಸು 1,953 ಕ್ರೋಸ್ ಬೈ ಮಾಡಿದ್ದಾರೆ. ಇವತ್ತಿನ ಮಾರ್ಕೆಟ್ ಒಂದು ಪ್ರೈಸ್ ಆ್ಯಕ್ಷನ್. ಇನ್ಫ್ಯಾಕ್ಟ್ ಇವತ್ತು ನಾನು ಮಾರ್ಕೆಟ್ನಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದು ಓಪನಿಂಗ್ ಸ್ವಲ್ಪ ಗ್ಯಾಪ್ ಅಪ್ ಅಂಡ್ ಆ ಗ್ಯಾಪ್ ಅಪ್ಪಿಂದನೂ ರ್ಯಾಲಿ ಆಗುತ್ತೆ ಅಂತ. ಇದಕ್ಕೆ ರೀಸನ್ ನಿನ್ನೆ ಯುಎಸ್ಗೆ ಸಂಬಂಧಿಸಿರೋ CPI ಡೇಟಾ ರಿಲೀಸ್ ಆಗಿದೆ ಅಲ್ವಾ, ಅದು ಮಾರ್ಕೆಟ್ ಎಸ್ಟಿಮೇಟ್ ಮಾಡೋದಕ್ಕಂದ್ರೂ ಪಾಸಿಟಿವ್ ಆಗೇ ಇದೆ. ಸ್ಟಾಕ್ ಮಾರ್ಕೆಟ್ಗೆ ಅದು ಪಾಸಿಟಿವ್ ಆಗೇ ಇತ್ತು. ಈವನ್ ಇಂಡಿಯನ್ CPI ಡೇಟಾನು ಅಂಡ್ IIP ಡೇಟಾನು ಎಕ್ಸ್ಪೆಕ್ಟೇಷನ್ಗಂದ್ರೂ ಬೆಟ್ರಾಗಿ ಬಂದಿದೆ. ಸೊ ಗ್ಲೋಬಲ್ ಆಗಿ CPI ಡೇಟಾ, US CPI ಡೇಟಾ ಬೆಟ್ರಾಗಿರ್ತಾ ಇರೋದು ಅಂಡ್ ಇಂಡಿಯನ್ CPI ಡೇಟಾನು ಚೆನ್ನಾಗಿರ್ತಾ ಇರೋದು ಅಂಡ್ IIP ಡೇಟಾನು IT ಸ್ಟಾಕ್ಸು ಎಕ್ಸ್ಪೆಕ್ಟೆಡ್ಗಂದ್ರೆ ಬೆಟರ್ ನಂಬರ್ಸ್ನ ಪೋಸ್ಟ್ ಮಾಡ್ತಾ ಇರೋದು, ಇವೆಲ್ಲಾನು ಮಾರ್ಕೆಟ್ನ ಅಪ್ಸೈಡ್ಗೆ ಡ್ರೈವ್ ಮಾಡುತ್ತೆ ಅಂತ ಅನ್ಕೊಂಡಿದ್ದೀನಿ. ಬಟ್ ಮಾರ್ಕೆಟು ಓಪನಿಂಗಿಂದಾನೆ ಸೆಲ್ ಆಫ್ ಆಗಿ ನೀವು ಗಮನಿಸಿದ್ರೆ ಎಲ್ಲಿ ಸಪೋರ್ಟ್ ತಗೊಂಡಿದೆ ಅಂದರೆ ನಿನ್ನೆ ಇದೇ ಸಪೋರ್ಟ್ ಬಗ್ಗೆ ನಾವು ಮಾತಾಡ್ಕೊಂಡಿದ್ದೀವಿ. 17,770 ಇದು ಡಿಸೆಂಬರ್ 26 ಅಂಡ್ ನಿನ್ನೆಲ್ಲೂ ಅಂಡ್ ಇವತ್ತಿನಲ್ಲೂ ಅಲ್ಲಿಂದ ಒನ್ ಡೈರೆಕ್ಷನಲ್ ಆಗಿ ಮಾರ್ಕೆಟ್ ಮೂವ್ ಆಗ್ತಾ ಮೋರ್ ದ್ಯಾನ್ 200 ಪಾಯಿಂಟ್ಸ್ ಹತ್ರ ಒಂದು ಸ್ಟ್ರೆಚ್ನಲ್ಲಿ ಮಾರ್ಕೆಟ್ ರ್ಯಾಲಿ ಆಗಿದೆ. ಸೊ ಬರ್ತಿರೋಂಥ ಫಾಲ್ಗೆ, ಮಾರ್ನಿಂಗ್ ಫಾಲ್ಗೆ ಒಂದು ಸಾಲಿಡ್ ರೀಸನ್ ಅಂತೂ ಇಲ್ಲ. ಬಿಕಾಸ್ ಇರೋ ನ್ಯೂಸಸ್ ಎಲ್ಲಾನು ಪಾಸಿಟಿವ್ ಆಗೇ ಇದೆ. ಬಟ್ ಅಷ್ಟೊಂದು ಪಾಸಿಟಿವ್ ಆಗಿದ್ರು ಏನಕ್ಕೆ ಸೆಲ್ ಆಫ್ ಆಗಿದೆ, ರೀಸೆಂಟ್ ಡೇಸಲ್ಲಿ ಏನಕ್ಕೆ ಮಾರ್ಕೆಟ್ ಫಾಲ್ ಆಗ್ತಿದೆ, ಇದರ ರಿಲೇಟೆಡ್ ಆಗಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಡೇಟಾ ಕಾಣಿಸಿದೆ. ಎಫ್ಐಸ್ ಒಂದು ಸೆಲ್ಲಿಂಗು ಇಂಡಿಯನ್ ಇಕ್ವಿಟಿ ಮಾರ್ಕೆಟಲ್ಲಿ ನಿನ್ನೆ ವಿಡಿಯೋದಲ್ಲಿ ನಾವು ಮೆನ್ಷನ್ ಮಾಡ್ದಂಗೆ 2022 ಎಲ್ಲಾನು ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ಸ್ ಎಲ್ಲಾನು ನೆಗೆಟಿವ್ ಆಗಿದ್ರೆ ಇಂಡಿಯನ್ ಮಾರ್ಕೆಟ್ಸ್ಗೆ ಡಿಕಪಲ್ ಆಗಿವೆ. ನಮ್ಮ ಇಕ್ವಿಟಿ ಮಾರ್ಕೆಟ್ಸ್ಗೆ ರೆಸಿಸ್ಟೆಂಟ್ ಇತ್ತಲ್ವಾ, ಅದರಿಂದ ವೀಕ್ನೆಸ್ಗೆ ಹೋಗದೆ ನಮ್ಮ ಮಾರ್ಕೆಟ್ ರ್ಯಾಲಿ ಆಗ್ತಿದೆ ಅಂತ ನಾವು ಮಾತಾಡ್ಕೊಂಡಿದ್ವಲ್ಲ ಮಲ್ಟಿಪಲ್ ಟೈಮ್ಸು. ಈಗ ಎಕ್ಸಾಕ್ಟ್ಲಿ ಆಪೋಸಿಟ್ ಆಗಿ ನಡೀತಿದೆ. ಲಾಸ್ಟ್ ಇಯರ್ ಅಲ್ಲಿ ಯಾವ್ಯಾವ ಎಕಾನಮೀಸ್ ಆದ್ರೆ ವೀಕ್ ಆಗಿರ್ತಿರೋ ಕಾರಣವಾಗಿ ಎಫ್ಐಸ್ ಒಂದು ಇನ್ಫ್ಲೋಸು ಇಂಡಿಯನ್ ಇಕ್ವಿಟಿ ಮಾರ್ಕೆಟಲ್ಲಿ ಬಂದಿದೆ ಅಲ್ವಾ, ಈಗ ಆ ಎಕಾನಮೀಸು ಓಪನ್ ಆಗ್ತಾ ಇರೋದು, ಫಂಡ್ ಫ್ಲೋಸ ಅಲ್ಲಿಗೆ ಹೋಗ್ತಿದೆ. ಇದ್ರ ರಿಲೇಟೆಡ್ ಆಗಿ ಒಂದು ಇಂಟ್ರೆಸ್ಟಿಂಗ್ ಡೇಟಾ, 2022 ಎಂಟೈರ್ ಫೈನಾನ್ಷಿಯಲ್ ಇಯರ್ನಲ್ಲಿ ಚೈನಾ ರಿಲೇಟೆಡ್ ಆಗಿ ಎಫ್ಐಸ್ ಮಾಡಿರುವಂಥ ಇನ್ವೆಸ್ಟ್ಮೆಂಟ್ಸು 90 ಬಿಲಿಯನ್ ಯುವಾನ್ಸ್ ಅವ್ರ ಕರೆನ್ಸಿ. ಸೊ ಎಂಟೈರ್ 2022ಗೆ 90 ಬಿಲಿಯನ್ ಯುವಾನ್ ಮಾತ್ರನೇ ಎಫ್ಐಸ್ ಇನ್ವೆಸ್ಟ್ ಮಾಡಿದ್ರೆ 2023ಗೆ ಈಗ ಜಸ್ಟ್ ಜಾನ್ವರಿದಲ್ಲೇ 15 ಡೇಸ್ ಆಗಿದೆ ಅಲ್ವಾ, ಈ ಫಸ್ಟ್ ಮಂತಲ್ಲೇ ಅವರು ಆಲ್ರೆಡಿ 40 ಬಿಲಿಯನ್ ಯುವಾನ್ಸ್ ಹತ್ರ ಅವರು ಬೈ ಮಾಡಿದ್ದಾರೆ. ಮೀನ್ಸ್ ಲಾಸ್ಟ್ ಇಯರ್ ಅಲ್ಲಿ ಎಷ್ಟಾದ್ರೆ ಅವರು ಎಂಟೈರ್ ಇಯರ್ ಬೈ ಮಾಡಿದಾರಲ್ವಾ, ಅದರಲ್ಲಿ 2023 ಲೆಸ್ ದ್ಯಾನ್ 15 ಡೇಸ್ ಅಲ್ಲೇ ಚೈನಾ ರಿಲೇಟೆಡ್ ಆಗಿ ಇನ್ಫ್ಲೋಸ್ ಅಂತೂ ಹೋಗಿದೆ. ಸೊ ಆ ಹತ್ರ ಹೋಗ್ತಿರೋಂಥ ಇನ್ಫ್ಲೋಸ್ ಇಲ್ಲಿಂದ ಹೋಗ್ತಿದೆ, ಫ್ರೆಶ್ ಆಗಾದ್ರೂ ಹೋಗಿರಬೇಕು ಆರ್ ಬೇರೆ ದೇಶಗಳಲ್ಲಿ ಇರೋ ಮಾರ್ಕೆಟಲ್ಲಿರುವಂಥ ಹಣ ಆದ್ರೂ ಚೈನಾಗೆ ಹೋಗ್ತಾ ಇರಬೇಕು. ಪ್ರೀವಿಯಸ್ಲಿ ಚೈನಾದಲ್ಲಿರುವಂಥ ರಿಸ್ಟ್ರಿಕ್ಷನ್ಸು ಸ್ವಲ್ಪ ಈಸ್ ಆಗ್ತಿರೋ ಕಾರಣವಾಗಿ ಅಗೈನ್ ಚೈನಾ ಗ್ರೋ ಆಗತ್ತಿರೋಂಥ ಪಾಸಿಟಿವ್ ಬೆಟ್ಸು ಬೇರೆ ಎಮರ್ಜಿಂಗ್ ಮಾರ್ಕೆಟ್ಸಿಂದ ಫಂಡ್ಸ್ ಅಂತೂ ಚೈನಾಗೆ ಹೋಗ್ತಿರೋ ಥರ. ಅಂಡ್ ಕಂಪೇರ್ಡ್ ವಿತ್ ತೈವಾನ್, ಸೌತ್ ಕೊರಿಯಾ ಕಂಪೇರ್ ಮಾಡಿದ್ರೆ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಸಿಂದಾನೆ ಜಾಸ್ತಿ ಎಫ್ಐಸು ಇನ್ಫ್ಲೋಸ್ ಅಲ್ಲಿಗೆ ಹೋಗ್ತಾ ಇರಬೇಕು. ಸೊ ಅಫ್ಕೋರ್ಸ್ ಅವ್ರಿಗೆ ಹಣ ಬೇಕಂದ್ರೆ ಇಲ್ಲಿ ಸೆಲ್ ಮಾಡಬೇಕಾಗತ್ತೆ. ಅದರಿಂದಾನೇ ರೀಸೆಂಟ್ ಟೈಮ್ಸಲ್ಲಿ ತುಂಬ ಡೇಸ್ ಬ್ಯಾಕ್ ಬರೋನು ಎಫ್ಐಸು ಸೆಲ್ ಮಾಡ್ತಾನೆ ಬರ್ತಿದ್ದಾರೆ. ಈ ಜಾನ್ವರಿ 1 ಇಲ್ಲಿವರೆಗೂ ನೋಡಿದ್ರೆ 15,000 ಕ್ರೋರ್ಸ್ ಹತ್ರ ಎಫ್ಐಸು ಸೆಲ್ ಮಾಡಿದ್ದಾರೆ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ನಲ್ಲಿ. ವೆರಾಸ್ ಡಿಐಸು 10,000 ಕ್ರೋರ್ಸ್ ಹತ್ರ ಬೈ ಮಾಡಿದ್ದಾರೆ. ಅಂಡ್ ಒಂದು ಬಿಗ್ ಇವೆಂಟು CPI ಇನ್ಫ್ಲೇಷನ್ ಡೇಟಾ ಅಂತೂ ಅಪ್ಡೇಟ್ ಆಗೋಗಿದೆ. ಅದರಿಂದ ಇಂಪಾರ್ಟೆಂಟ್ ಆಗಿ ಬಿಕಾಸ್ ಇಂಡಿಯಾದಲ್ಲಿ ರೀಸೆಂಟ್ ಟೈಮ್ಸಲ್ಲಿ RBI ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು ಹೇಳಿದ್ದು ಹೆಡ್ಲೈನ್ ಇನ್ಫ್ಲೇಷನ್ ಅಲ್ಲ ನಮಗೆ ಇಂಪಾರ್ಟೆಂಟು, ಕೋರ್ ಇನ್ಫ್ಲೇಷನ್ ನಾವು ಫೋಕಸ್ ಮಾಡ್ತೀವಿ ಅನ್ನೋ ಹತ್ರ. ಕೋರ್ ಇನ್ಫ್ಲೇಷನಲ್ಲಿ ದೊಡ್ಡದಾಗಿ ಚೇಂಜಸ್ ಏನು ಬಂದಿಲ್ಲ, 6.1 ಹತ್ರನೇ ಬಂದಿದೆ. ಸೊ ಸ್ಟಿಲ್ RBI ಅವರು ಕೋರ್ ಇನ್ಫ್ಲೇಷನ್ ಏನಾದರೂ ಟಾರ್ಗೆಟ್ ಮಾಡ್ತಾ ಇದ್ರೆ ಅದು RBI ಅವರು ಸ್ಯಾಟಿಸ್ಫೈ ಆಗುವಂಥ ನಂಬರ್ಸ್ ಅಂತೂ ಪ್ರೆಸೆಂಟ್ ಬಂದಿಲ್ಲ. ಆದರೆ ಹೆಡ್ಲೈನ್ ಇನ್ಫ್ಲೇಷನ್ ಅನ್ಕೊಂಡಿದ್ದಕ್ಕಂದ್ರೆ ಬೆಟ್ರಾಗಿ ಬಂದಿದೆ. ಅಂಡ್ ಇನ್ನು ಸ್ವಲ್ಪ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಇದೆ. ನಾಳೆ ನಮಗೆ HDFC ಬ್ಯಾಂಕ್ ನಂಬರ್ಸ್ ಬರುತ್ತೆ. ರೀಸೆಂಟ್ ಟೈಮ್ಸಲ್ಲಿ ಬ್ಯಾಂಕ್ ನಿಫ್ಟಿ ಡೌನ್ ಆಗಿದೆ ಅಲ್ಲ, ಡೌನ್ ಸೈಡ್ಗೆ ತುಂಬ ಜಾಸ್ತಿ ಕರೆಕ್ಟ್ ಆಗಿದೆ. ಈಗ ಬರ್ತಿರೋಂಥ HDFC ನಂಬರ್ಸ್ ಏನಾದರೂ ಪಾಸಿಟಿವ್ ಸೈಡು ಆರ್ ಏನಾದರೂ ಎಕ್ಸ್ಪೆಕ್ಟೇಷನ್ಸ್ ಅಂದರೆ ಬೆಟರ್ ಆಗಿದ್ದರೆ ದೆನ್ ಒಳ್ಳೆ ರ್ಯಾಲಿ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಿಕಾಸ್ ರೀಸೆಂಟ್ ಟೈಮ್ಸಲ್ಲಿ ಇರೋಂಥ ಸೆಲ್ ಆಫು ಅಂಡ್ ಹೆವಿ ವೇಟೇಜು ಇರೋಂಥ ಒನ್ ಆಫ್ ದಿ ಸ್ಟಾಕು HDFC ಬ್ಯಾಂಕ್. ಈ ಬ್ಯಾಂಕ್ ಏನಾದ್ರೂ ಪಾಸಿಟಿವ್ ನಂಬರ್ಸ್ ಪೋಸ್ಟ್ ಮಾಡ್ತಾ ಇದ್ರಿ, ಇವೆರಡು ಟ್ರಿಗರ್ ಆಗ್ತಾರ ಥರ, ಇವೆರಡು ಟ್ರಿಗರ್ ಆದರೆ ಬೇರೆ ಬ್ಯಾಂಕಿಂಗ್ ಸ್ಟಾಕ್ಸ್ ಮೇಲೇನು ಪಾಸಿಟಿವ್ ಇಂಪ್ಯಾಕ್ಟು ಬ್ಯಾಂಕಿಂಗ್ ಸ್ಟಾಕ್ಸ್ ಆರ್ ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿ ಗುಡ್ ಬೂನ್ ಒಳ್ಳೆ ಮೂವ್ ನಮಗೆ ವಿತ್ ರೆಸ್ಪೆಕ್ಟಿವ್ HDFC ಬ್ಯಾಂಕ್ನಲ್ಲಿ ಇರೋದಕ್ಕೆ ಚಾನ್ಸ್ ಇದೆ. ಬಟ್ ಹಾಗಂತ ಆಪೋಸಿಟ್ ಸೈಡು ಒಂದು ವೇಳೆ ನೆಗೆಟಿವ್ ನಂಬರ್ಸ್ ಏನಾದರೂ ಬರ್ತಾ ಇದ್ರೆ ಆಲ್ರೆಡಿ ಬ್ಯಾಂಕಿಂಗ್ ಸ್ಟಾಕ್ಸ್ನಲ್ಲಿ ತುಂಬ ಜಾಸ್ತಿ ಕರೆಕ್ಷನ್ ಆಲ್ರೆಡಿ ರೀಸೆಂಟ್ ಟೈಮ್ಸಲ್ಲಿ ಕಾಣಿಸಿದೆ ಅಲ್ವಾ, ಅದರಿಂದ ಫರ್ದರ್ ಆಗಿ ಮೇ ಬಿ ಡೌನ್ ಸೈಡ್ಗೆ ಇರ್ಬೋದು. ಬಟ್ ಅದು ಲಿಮಿಟೆಡ್ ಸೈಡ್ ಇರೋದಕ್ಕೆ ಪಾಸಿಬಿಲಿಟಿ ಇದೆ. ಆ್ಯಂಡ್ ಪ್ರೆಸೆಂಟ್ ಸಿಸ್ಟಮ್ನಲ್ಲಿ ಶಾರ್ಟ್ಸೇ ಜಾಸ್ತಿ ಇದೆ. ಇವತ್ತು ಮಾರ್ನಿಂಗ್ ಇರುವಂಥ ಡೇಟಾ ಪ್ರಕಾರ
38% ಮಾತ್ರನೇ ಲಾಂಗ್ಸ್ನ ಕ್ಯಾರಿ ಮಾಡ್ತಿದ್ದಾರೆ, 62% ಶಾರ್ಟ್ಸ್ನ ಕ್ಯಾರಿ ಮಾಡ್ತಿದ್ದಾರೆ. ಅದರಿಂದ FISನು ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಇಲ್ಲಿಂದ ಶಾರ್ಟ್ ಕವರಿಂಗ್ ನಡಿಬೇಕಂದ್ರೆ 18,300 ಅಬೋವ್ ಮಾರ್ಕೆಟ್ ಸಸ್ಟೈನ್ ಆಗಬೇಕಾಗತ್ತೆ. ಪರ್ಟಿಕ್ಯುಲರ್ ಆಗಿ ಇನ್ನು ಈ ಲೆವೆಲ್ ಪ್ರಕಾರ ನೋಡಿದ್ರೆ 18,350 ಇಲ್ಲಿಂದ ತುಂಬ ಡಿಸ್ಟೆನ್ಸ್ ಇರುತ್ತೆ, ಆಲ್ಮೋಸ್ಟ್ 400 ಪಾಯಿಂಟ್ಸ್ ಡಿಸ್ಟೆನ್ಸ್. ಈವನ್ 18,000 ಅಬೋವ್ ಬಂದಾಗ್ಲೂ ನಾವು ಗಮನಿಸಿರುವಂಥ ಲೆವೆಲ್ ಇದೆ 18,250 ಟು 18,350. ಇನ್ ಬಿಟ್ವೀನ್ ನಮಗೆ ರೆಸಿಸ್ಟೆಂಟ್ ಆರ್ ಈ ಲೆವೆಲ್ ಅಬೋವ್ ಸಸ್ಟೈನ್ ಆಗ್ತಾ ಇದ್ರೆ ಶಾರ್ಟ್ ಕವರಿಂಗ್ ನಮಗೆ ಪಾಸಿಬಿಲಿಟಿ ಆಗುತ್ತೆ. ಸೊ ನಾನಂತೂ ಪರ್ಸ್ನಲಿ 18,350 ಬಿಲೋ ಇರೋವರೆಗೂ ಮಾರ್ಕೆಟ್ ರಿಲೇಟೆಡ್ ಆಗಿ ಬುಲ್ಲಿಶ್ ಪೊಸಿಷನ್ನ ಬಿಲ್ಡ್ ಮಾಡಬೇಕಂತ ಅನ್ಕೊಂತಿಲ್ಲ. ಬಟ್ ಇಲ್ಲಿ ಎಂಟೈರ್ ಮಾರ್ಕೆಟ್ನ ಮೂವ್ ಮಾಡುವಂಥ ಒಂದು ಇವೆಂಟ್ ಬರ್ತಿದೆ. ಇದು ಫೆಡ್ ಇವೆಂಟ್ ಅಲ್ಲ, ಯೂನಿಯನ್ ಬಜೆಟ್ ಫೆಬ್ರವರಿ 1 ಹಾಗೆ ಫೆಡ್ ಇವೆಂಟ್ ಒಂದು ಔಟ್ಕಮ್ ನಮಗೆ ಫೆಬ್ರವರಿ 1 ಅಪ್ಡೇಟ್ ಆಗುತ್ತೆ. ಆದರೆ ಫೆಬ್ರವರಿ 1 ಅಪ್ಡೇಟ್ ಇವೆಂಟ್ ನಮಗೆ ಫೆಬ್ರವರಿ 2 ನಮಗೆ ಮಾರ್ಕೆಟ್ನ ಇಂಪ್ಯಾಕ್ಟ್ ಮಾಡುತ್ತೆ. ಫೆಬ್ರವರಿ 1 ಯೂನಿಯನ್ ಬಜೆಟ್ ಇದೆ ಅನ್ನೋ ವಿಷಯನೂ ನೀವು ಜ್ಞಾಪಕ ಇಟ್ಕೊಳ್ಳಿ. ಅಂಡ್ ಫೆಬ್ರವರಿ 2 ಫಸ್ಟ್ ಫೆಡ್ ಮೀಟಿಂಗ್ ಒಂದು ಔಟ್ಕಮ್ ಇಂಪ್ಯಾಕ್ಟ್ ಮಾರ್ಕೆಟ್ ಮೇಲೆ ಇರುತ್ತೆ. ಇವು ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಮಾರ್ಕೆಟ್ ಅಲ್ಲಿರುವಂಥ ಇಂಪಾರ್ಟೆಂಟ್ ಬಿಗ್ ಇವೆಂಟ್ಸ್. ನೆಕ್ಸ್ಟು MCX ಬಗ್ಗೆ ಮಾತಾಡ್ಕೊಳ್ಳೋಣ. ಇವನ್ ಕಮಾಂಡಿಟಿ ಟ್ರೇಡಿಂಗ್ ಮಾಡೋವ್ರಿಗೆ ಒಂದು ಗುಡ್ ನ್ಯೂಸು, ಬಿಕಾಸ್ ನಮ್ಮೆಲ್ಲರಿಗೂ ಗೊತ್ತಿದೆ ಗೋಲ್ಡ್ ರಿಲೇಟೆಡ್ ಆಗಿ ಕಮಾಂಡಿಟಿ ಟ್ರೇಡಿಂಗ್ ಮಾಡೋರಿಗೆ ಇವನ್ 500-600 ರುಪೀಸಲ್ಲೂ ನಾವು ಒಂದು ಫ್ಯೂಚರ್ನ ಕ್ಯಾರಿ ಮಾಡ್ಬೋದು. ಅದು ಗೋಲ್ಡಲ್ಲಿ ಮಾತ್ರನೇ ಪಾಸಿಬಲ್, ಬಿಕಾಸ್ ಗೋಲ್ಡ್ನಲ್ಲಿ ಮಲ್ಟಿಪಲ್ ಕಾಂಟ್ರಾಕ್ಟ್ಸು ಒಂದೇ ಕಮಾಂಡಿಟಿ ರಿಲೇಟೆಡ್ ಆಗಿರುತ್ತೆ. ಇನ್ಫ್ಯಾಕ್ಟ್ ಅದರ್ ಕಮಾಂಡಿಟಿ ರಿಲೇಟೆಡ್ ಆಗಿನೂ ಸ್ವಲ್ಪ ಮಲ್ಟಿಪಲ್ ಕಾಂಟ್ರಾಕ್ಟ್ಸ್ ಇದೆ. ಬಟ್ ಆ ಲೆವೆಲ್ನಲ್ಲಿ ಡೌನ್ ಸೈಡ್ಗಂತೂ ಅಷ್ಟು ಕಮ್ಮಿ ಸೈಜ್ ಇರೋವಂಥ ಕಾಂಟ್ರಾಕ್ಟ್ಸ್ ನಾವು ಹೋಲ್ಡ್ ಮಾಡೋಂಥ ಪಾಸಿಬಿಲಿಟಿ ಇಲ್ಲಿವರೆಗೂ ಅಂತೂ ಬೇರೆ ಕಮಾಂಡಿಟಿಯಲ್ಲಿ ದೊಡ್ಡದಾಗಿಲ್ಲ. ಆದರೆ ಸೆಬಿಯವರು ಫಸ್ಟ್ ಟೈಮ್ ಬೇರೆ ಕಮಾಂಡಿಟೀಸಲ್ಲೂ ಆ ಥರ ಮಲ್ಟಿಪಲ್ ಕಾಂಟ್ರಾಕ್ಟ್ಸ್ನ ಲೈಕ್ ಈಗ ಗೋಲ್ಡ್ನಲ್ಲಿದ್ದ ಹಾಗೆ ಗೋಲ್ಡ್ ಮಿನಿ, ಗೋಲ್ಡ್ ಗುನಿಯಾ, ಗೋಲ್ಡ್ ಪೆಟಲ್ ಈ ಥರ ಯಾವುದೆಲ್ಲ ಮಲ್ಟಿಪಲ್ ಕಾಂಟ್ರಾಕ್ಟ್ಸ್ ಇದೆ ಅಲ್ವಾ, ಹಾಗೆ ಇಲ್ಲಿಂದ ಕ್ರೂಡ್ ಆಯಿಲ್ ರಿಲೇಟೆಡ್ ಆಗಿ ಇವನ್ ಇಲ್ಲಿವರೆಗೂ ಇರುವಂಥ ಸಿಲ್ವರ್ ಮಲ್ಟಿಪಲ್ ಕಾಂಟ್ರಾಕ್ಟ್ಸು ಇನ್ನು ಸ್ವಲ್ಪ ಕಾಂಟ್ರಾಕ್ಟ್ಸ್ನು ಆ್ಯಡ್ ಮಾಡಿಕೊಂಡು ಕಮ್ಮಿ ಸೈಜ್ ಇರುವಂಥ ಕಾಂಟ್ರಾಕ್ಟ್ಸ್ನು ಮಾರ್ಕೆಟ್ನಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೋದು ಅನ್ನೋ ಥರ ಸೆಬಿಯವರಿಂದ ಇವರಿಗೆ ಪರ್ಮಿಷನ್ ಸಿಗ್ತಾ ಇರೋದು. ಇದಕ್ಕೆ ತಕ್ಕ ಹಾಗೆ MCX ಅವರು ನಾವು ಈ ಥರ ನಮಗೆ ಆದೇಶ ಬರುತ್ತಂತ ಎಕ್ಸ್ಪೆಕ್ಟ್ ಮಾಡಿ ನಾವು ಇದರ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಿದ್ದೀವಿ. ಅಪ್ಕಮಿಂಗ್ ಮಂತ್ಸಲ್ಲಿ ಇದನ್ನು ಲಾಂಚ್ ಮಾಡ್ತೀವಿ ಅಂತ ಹೇಳ್ತಾ ಇರೋದು. ಬಿಕಾಸ್ ಕಮ್ಮಿ ಸೈಜ್ ಇರುವಂಥ F&O ಕಾಂಟ್ರಾಕ್ಟ್ಸು ಮಾರ್ಕೆಟ್ನಲ್ಲಿ ಬರ್ತಾ ಇದ್ರೆ ಅದು ಕಮ್ಮಿ ಮಾರ್ಜಿನ್ಸ್ ಆಗತ್ತಲ್ವಾ, ಅದನ್ನು ಬೈ ಮಾಡೋದಕ್ಕೆ ಟ್ರೇಡ್ ಮಾಡೋದಕ್ಕೆ ಅದು ಕಾರಣವಾಗಿ ಪಾರ್ಟಿಸಿಪೇಷನ್ ಬೆಳೀತಾ ಇರೋದು ಎಕ್ಸ್ಚೇಂಜಸ್ಗೆ ಪಾಸಿಟಿವ್. ಅದರಿಂದನೇ ಇವತ್ತು MCX ಸ್ಟಾಕು 6% ಅಪ್ಸೈಡ್ಗೂ ಮೂವ್ ಆಗಿದೆ. ನೆಕ್ಸ್ಟ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟು. ನಿಫ್ಟಿ ಲೆವೆಲ್ಸು ಇಲ್ಲಿಂದ ಡೌನ್ ಸೈಡ್ ಫಾಲ್ ಆಗ್ತಾ ಇದ್ರೆ 17,850, ಅದರ ಬಿಲೋ 17,770. ಇಲ್ಲಿಂದ ಅಪ್ಸೈಡು 18,020, ಅದರ ಅಬೌವ್ 18,090 ಟು 18,120. ಅಂಡ್ ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸು ಇವತ್ತು 42,450 ಲೆವೆಲ್ ಹತ್ರ ರೆಸಿಸ್ಟೆಂಟ್ ಫೇಸ್ ಮಾಡಿದೆ ಅಲ್ವಾ. ಇಫ್ ಆ ರೆಸಿಸ್ಟೆಂಟ್ ಏನಾದರೂ ಬ್ರೇಕ್ ಮಾಡಿ ಅಪ್ಸೈಡ್ಗೆ ಹೋಗ್ತಾ ಇದ್ರೆ 42,600, ಅದರ ಅಬೌವ್ 42,890. ಇಲ್ಲಿಂದ ಡೌನ್ ಸೈಡ್ ಫಾಲ್ ಆಗ್ತಾ ಇದ್ರೆ ಬಿಲೋ 42,230, ಅದರ ಬಿಲೋ 41,930. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಡೇಟಾ ರೀಸೆಂಟ್ ಟೈಮ್ಸಲ್ಲಿ ನಾವು ಮಲ್ಟಿಪಲ್ ಟೈಮ್ಸ್ ಮಾತಾಡ್ಕೊಂಡಿರೋದೇ ನಾವು ರಿಸ್ಕ್ ತಗೋಬೋದು ಅಂತ ಅಂದ್ಕೊಂಡ್ರೆ 17,800 ಟು 18,300 ಈ 500 ಪಾಯಿಂಟ್ ರೇಂಜ್ನು ಗಮನಿಸ್ಬೋದು. ಇಲ್ಲ ರಿಸ್ಕ್ ತಗೊಳ್ಳೋದು ಏನಕ್ಕೆ ಅಂತ ಅಂದ್ಕೊಂಡ್ರೆ ತುಂಬ ಹತ್ತಿರ ಇದೆ ಅಲ್ವಾ, ಅಂದರೆ 17,800 ಅಂದ್ರೂ 17,500 ಟು 18,300. ಈವನ್ ಆಪ್ಷನ್ ಸೈಡ್ ಡೇಟಾನಲ್ಲೂ ಈ ವೀಕ್ಲಿ ಆ್ಯಂಡ್ ಮಂತ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ಸಲ್ಲಿ ಇದೇ ಡೇಟಾ ಸಿಗ್ನಿಫಿಕೆಂಟ್ ಆಗಿ ಕಾಣಿಸ್ತಾ ಇದೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.